ಇನ್ನು ಮೈಸೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಘೇರಾವ್ ಹಾಕಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹುಲಿ ದಾಳಿಗೆ ರೈತ ರಾಜಶೇಖರ್ ನಿನ್ನೆಯಷ್ಟೇ ಬಲಿಯಾಗಿದ್ದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ. ಶವಾಗಾರದ ಬಳಿ ಬಂದ ಸಚಿವ ಈಶ್ವರ್ ಖಂಡ್ರೆಗೆ ಅಲ್ಲಿನ ಜನ ಘೇರಾವ್ ಹಾಕಿದ್ದಾರೆ. ಅರಣ್ಯ ಅಧಿಕಾರಿಗಳ ಸಸ್ಪೆಂಡ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸೂಕ್ತ ಪರಿಹಾರ ಘೋಷಣೆಗೆ ರೈತರು ಆಗ್ರಹಿಸ್ತಾ ಇದ್ದಾರೆ, ಅಂದರೆ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ. ಯಾಕೆಂದರೆ ನಿನ್ನೆ ಅಷ್ಟೇ ಹುಲಿ ದಾಳಿಗೆ ಸರಗೂರ್ ಹತ್ರ ಹುಲಿ ದಾಳಿಗೆ ರಾಜಶೇಖರನ್ ಅವರು ಮೃತಪಟ್ಟಿದ್ದರು. ಶವಾಗಾರದ ಬಳಿಗೆ ಬಂದಾಗ ಅರಣ್ಯ ಸಚಿವರ ಜೊತೆ ಅವರ ಆಕ್ರೋಶವನ್ನು ತೋಡ್ಕೊಂಡಿದ್ದಾರೆ. ಪಾಪ ಅವರನ್ನು ಕಳ್ಕೊಂಡಂತಹ ಕುಟುಂಬಸ್ಥರು ಎಲ್ಲರೂ ಕೂಡ. ನನಗೆ ಇಲ್ಲಿ ಬಾಡಿ ಗೊತ್ತಿಲ್ಲ. ನಾನಿವತ್ತು ಮೈಸೂರಲ್ಲಿ ಬಂದಿದ್ದೆ. ಮೈಸೂರಿಗೆ ನನಗಾಗಿ ಬಾಡಿ ತಿಳ್ಕೊಂಡ್ರೆ ಅದು ಬಾಡಿ ಇಲ್ಲಿ ಇದ್ದಿದ್ದು ನನಗೆ ಗೊತ್ತಿಲ್ಲ. ನಿನ್ನೆ ರಾತ್ರಿನೇ ಇವತ್ತು ಫೆಡರಲ್ ಆಗಿದೆ ಅಂತ ನಾನು ಫೋನ್ ಹೇಳ್ತಾರೆ. ಯಾರು ಮೈಸೂರು ಬರ್ತಾ ಇದ್ದಾಗ ನಾನು ಕೇಳಿದೆ, ಎಚ್.ಡಿ. ಕೋಟೆಯಲ್ಲಿ ಏನಿದೆ? ಇಲ್ಲ ಸರ್, ಇನ್ನೂ ಬಾಡಿ ಇಲ್ಲ. ಅವಾಗ ನನಗೆ ಮಾಹಿತಿ ಬಂದರೆ ನನಗೆ ಸರ್ ಈಗ ಯಾಕೆ ವಿಳಂಬ ಆಗಿದೆ, ಏನಾಗಿದೆ ಅಂತ ಇದ್ರ ಬಗ್ಗೆನೂ ನಾನು ತಿಳ್ಕೊತೀನಿ. ಇದ್ರ ಬಗ್ಗೆ ತನಿಖೆನೂ ಮಾಡಿಸ್ತೇನೆ. ತನಿಖೆ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಂಡ. KP, ಈಗ ಈಶ್ವರ್ ಖಂಡ್ರೆ ಅವರು ಅಂದರೆ ಹುಲಿ ದಾಳಿಯಿಂದ ಮೃತಪಟ್ಟವರ ಮೃತದೇಹ ದರ್ಶನಕ್ಕೆ ಅಂತ ಬಂದಿದ್ದ, ಅಥವಾ ಏನು ಅವರ ಆಗ್ರಹ, ಏನು ಜನರ ಆಗ್ರಹ ಏನು ಅಲ್ಲಿ ಅಂತ? ಈಗ ಆ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಮೃತಪಟ್ಟ ರೈತರ ಮಗ ಜೊತೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಅರವಿಂದ್ ಸರ್, ಈಗ ಪ್ರಮುಖವಾಗಿ ನಿಮ್ಮ ಬೇಡಿಕೆ ಇದ್ದಂಥದ್ದು ಈಶ್ವರ್ ಖಂಡ್ರೆ ಮುಂದೆ ಬರೀ ಪರಿಹಾರದ ವಿಚಾರ ಏನು? ಇಲ್ಲ, ಮುಖ್ಯವಾಗಿ ವನ್ಯಜೀವಿ ಮಾನವ ಸಂಘರ್ಷವನ್ನು ತಡೆಗಟ್ಟಕ್ಕೆ ಶಾಶ್ವತವಾದಂಥ ಯೋಜನೆಗಳು ಬರಬೇಕಾದದ್ದು. ಯಾಕೆ ಪ್ರಾಣಿಗಳು ಕಾಡ್ಬಿಟ್ಟು ಊರಿಗೆ ಬರ್ತವೆ ಅಂದರೆ ಅಲ್ಲಿ ರೆಸಾರ್ಟ್ಗಳು ತಲೆ ಎತ್ತಿದ್ದಾವೆ, ಗಣಿಗಾರಿಕೆಗಳು ತಲೆ ಇಡ್ತವೆ, ಸಫಾರಿ ನಡೀತವೆ. ಡಿಸ್ಟರ್ಬು ಇವರೇ ಮಾಡ್ತಾ ಇರೋದು. ಇದರಿಂದ ಇಲ್ಲಿ ಬಂದು ಮನುಷ್ಯರ ಮೇಲೆ ದಾಳಿ ಮಾಡ್ತವೆ. ಅದಕ್ಕೆ ತಡೆ ಇಡಬೇಕಾದ್ದು ಒಂದು ಈಶ್ವರ ಖಂಡ್ರೆ ಅವರು ನಿನ್ನೆ ಸರಗೂರಲ್ಲೇ ಇದ್ದರು. ಅದೇ ತಾಲೂಕಲ್ಲಾಗಿರೋದು, 12 ಕಿಲೋಮೀಟ್ರ್ 10 ನಿಮಿಷದ ಜರ್ನಿ. ಅವರು ಅಲ್ಲಿ ಹೋಗಿ ನೋಡಬೇಕಾದ್ದು ಒಬ್ಬ ಮಂತ್ರಿಯ ನಾಗರಿಕವಾದ ಲಕ್ಷಣ. ಅವರು ಇವತ್ತು ಬಂದು ಭೇಟಿಲ್ಲ, ನೆನ್ನೆ ಹೋಗ್ಬೇಕಾಯ್ತು, ಸಾಂತ್ವನ ಹೇಳಬೇಕಾಯಿತು. ಮತ್ತು ಇಲಾಖಾ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಸಾವು ಕಾರಣ ಆಗಿದೆ. ಅದರಿಂದ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತು FIR ಆಗಬೇಕು. ಲಾ ಆಫ್ ಟಾರ್ಟ್ಸ್ ಹೇಳುತ್ತೆ, ನೆಗ್ಲಿಜೆನ್ಸ್. ಮೊನ್ನೆ ಬಾಂಬೆ ಹೈಕೋರ್ಟ್ ಒಂದು ಕೊಟ್ಟಿಲ್ಲ, ಗುಂಡಿ ಇದಕ್ಕೆ ಪರಿಹಾರ ಕೊಡಬೇಕು ಸರ್ಕಾರ ಅಂತಲ್ಲ. ಅವ್ರ ಮೇಲೆ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಮೇಲೂ ಕೂಡ ಇದನ್ನು ದಾಳಿಗೆ ಸಾವು ಕಾರಣರಾಗಿರುವಂಥ ಪ್ರಕರಣ ದಾಖಲಾಗಬೇಕು. 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. 20 ಲಕ್ಷ ನಮ್ಮೆಲ್ಲರೂ ಹೋರಾಡ್ತಿದ್ದೆ. 1 ಕೋಟಿ ಪರಿಹಾರ ಕೊಡಬೇಕು, ಕಾಯಂ ಉದ್ಯೋಗ ಕೊಡಬೇಕು, ಅವ್ರ ಕುಟುಂಬದ ವಿದ್ಯಾಭ್ಯಾಸ ಮಕ್ಕಳದ್ದು ಅವರೇ ನೋಡ್ಕೋಬೇಕು, ಸಾಲ ಮನ್ನಾ ಆಗಬೇಕಾದದ್ದು. ಮತ್ತು ಈ ಕೂಡಲೇ ಅಲ್ಲಿ ನಮ್ಮ ಆ ರೇಂಜಲ್ಲಿ 5-6 RFO ಕಚೇರಿಗಳು ಬರ್ತವೆ. ಅಲ್ಲಿ ಅರಣ್ಯ ಭಾಳ ವನ್ಯಜೀವಿ ಪ್ರಾಣಿಗಳು ಮತ್ತು ಬೇರೆ ಇದೆ. ಅವರ ಅಧ್ಯಕ್ಷತೆ ಒಂದು ಮಂತ್ರಿಯನ್ನು ಮೀಟಿಂಗ್ ಕರಿಬೇಕು ಇಡಿಯಾಲದಲ್ಲಿ. ಎಲ್ಲ ಉನ್ನತ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ಆ ಭಾಗದ MLAಗಳು, ರೈತ ಗ್ರಾಮಸ್ಥರ ಜೊತೆ ಇಟ್ಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ. ಈಗ ಮೃತ ರೈತರ ಮಗ ಕೂಡ ಇದ್ದಾರೆ ಸರ್. ನಿನ್ನೆ ಜಮೀನಲ್ಲಿ ಕೆಲಸ ಮಾಡ್ತಿರೋ ಟೈಮಲ್ಲಿ ಆಗಿದ್ದಂಥ? ಹೌದು ಸರ್, ನಮ್ಮ ನಿನ್ನೆ 11 ಗಂಟೆ, ನಿಯರ್ ಬೈ 11 ಗಂಟೆಯಲ್ಲಿ ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾಡಿಗೂ ನಮ್ಮ ಜಮೀನಿಗೂ 25 ಕಿಲೋಮೀಟ್ರ್ ಇದೆ. ಹುಲಿನೇ 25 ಕಿಲೋಮೀಟ್ರ್ ಒಳಗಡೆ ನಮ್ಮ ಜಮೀನಿಗೆ ಬಂದು ದಾಳಿ ಮಾಡಿರೋದು. ಅಂದರೆ ಈ ಹಿಂದೆ ಬರ್ತಾ ಇದ್ವು ಅಲ್ಲಿ ಸರ್? ಈಗ ಹಿಂದೆ ಒಂದು 15 ದಿನ ಬ್ಯಾಕ್ ಬಡಗಲ್ಪುರದಲ್ಲಿ ಆದಾಗ ಒಂದು ಹುಲಿ ನಮ್ಮ ಇಲ್ಲಿಗೆ ಬಂದಿದೆ. ಅಲ್ಲಿ ಹುಲಿ ಆಲ್ರೆಡಿ ಇದೆ. ಹೆಜ್ಜೆ ಗುರುತು ನೋಡಿಕೊಂಡು ಅವ್ರು ಪಟಾಕಿ ಎಲ್ಲ ಹೊಡೆದು ನೋಡಿದ್ದಾರೆ. ಬೋನ್ ಇಟ್ಟಿದ್ರೆ ನಮ್ಮ ಅಪ್ಪ ಈ ಥರ ಆಗ್ತಾ ಇರಲಿಲ್ಲ. ಬೋನ್ ಇಟ್ಟಿದ್ರೆ ಇನ್ ಕೇಸ್ ಹುಲಿ ಬೀಳ್ತಾ ಇತ್ತೇನು ಆಗಲಿಲ್ಲ. ಆಮೇಲೆ ಇನ್ನೊಂದು ಅವ್ರು ಬೇಜವಾಬ್ದಾರಿ ಕೆಲಸ ಬೀರೋಳಲ್ಲಿ, ಅಲ್ಲಿ ಎಡೆಯಲ ಡಿವಿಷನಲ್ಲಿ ಅವ್ರು ಬೇಜವಾಬ್ದಾರಿ ಕೆಲಸ, ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿ ಬೇಜವಾಬ್ದಾರಿ ಕೆಲಸದಿಂದ ಹಿಂಗೆ ನಮ್ಮ ಅಪ್ಪನ ಸಾವಾಗಿದೆ ಅಷ್ಟೇ. ಅಲ್ಲಿಗೆ ಈಗ ಅಧಿಕಾರಿಗಳೇ ಬೇಜವಾಬ್ದಾರಿ, ಡೆಫಿನೆಟ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಕೆಲಸ ಆಗಿದೆ. ಇನ್ನೊಂದು ಇನ್ಕ್ಲೂಡಿಂಗ್ ರೈತ ದೇಶ ಬೆನ್ನೆಲುಬು ಹಂಗೆ ಹಿಂಗೆ ಅಂತ ಕಥೆ ಪುರಾಣ ಹೊಡಿತಾರೆ. ಮಿನಿಸ್ಟ್ರು ನಮ್ಮ ಸರಗೂರಲ್ಲೇ ಇದ್ದಾರೆ. ನಮ್ಮೂರಿಗೂ ಅಲ್ಲಿಗೂ 12 ಕಿಲೋಮೀಟ್ರ್ ಅಷ್ಟೇ. ಅವ್ರು ಕಿವಿಗೆ ಬಿದ್ದಿರೋ ಅವ್ರು ಬಂದು ನೋಡಿಲ್ಲ. ಅದೇ ನಿನ್ನೆ ಹಿಂಗೆ ಆದಾಗ 1:30 ಗಂಟೆ ನಮ್ಮ ಅಪ್ಪನ ತೊಗೊಬಂದರು. ಮಿಡ್ನೈಟ್ 1:30 ಗಂಟೆ 2 ಗಂಟೆ ಆಗಿತ್ತು. ಸರಗೂರು ಹಾಸ್ಪಿಟ್ಲ್ ಇಲ್ಲ ಕೋಟೆ ಹಾಸ್ಪಿಟ್ಲ್ ತರಬೇಕಾಯ್ತು. ಅದೇ ಮಿನಿಸ್ಟ್ರು ಬರ್ತಾರೆ ಅಂದ್ಬಿಟ್ಟು ನಮ್ಮ ಅಪ್ಪನ ಮೈಸೂರು ತಗೊಬಂದಿದ್ದಾರೆ. ಏನಕ್ಕೆ ತಗೊಬಂದರು? ಮಿನಿಸ್ಟ್ರು ನೋಡೋ ಅವಶ್ಯಕತೆ ಏನಿತ್ತು? ನೋಡ್ಬೇಕು, ಅಲ್ಲೇ ಬಂದು ನೋಡಿಲ್ಲ. ನಮ್ಮ ಅಪ್ಪನ ನೋಡೋಕ್ಕೋಸ್ಕರ ನಮ್ಮ ಅಪ್ಪನ ಇಲ್ಲಿ ಕರ್ಕೊಂಬಂದಿದ್ದಾರೆ. ಮಿನಿಸ್ಟ್ರು ನೋಡೋಕ್ಕೋಸ್ಕರ ಏನಕ್ಕೆ ತಗೊಂಬಂದ್ರು ಅದು ನಂಗೆ ರೀಸನ್ ಬೇಕು. ಆದಮೇಲೆ ಮುಗಿಸ್ಕೊಂಡು ನಮ್ಮ ಅಪ್ಪನ ನಂಗೆ ಕೈ ಕೊಟ್ಟರೆ ನಮ್ಮ ಅಮ್ಮ ಕಾಯ್ಕೊಂಡಿದ್ದಾರೆ, ಊರಲ್ಲಿ ಜನ ಕಾಯ್ಕೊಂಡಿದ್ದಾರೆ, ನಾನು ತಗೋಬೇಕು.
ಅಷ್ಟೇ ನನ್ನ ಇದು ಪ್ರತಿ ಸತಿನೂ ಆದಂಗೆ ಬೇರೆ ಯಾರಿಗೂ ಆಗಬಾರ್ದು. ಈಗ ಹಂಗಾಗಿದೆ, ದಾಳಿ ಆಗಿದೆ ಅಲ್ವಾ ಅಪ್ಪ, ನಾನು ನಾಳೆ ಆದರೆ ಅಲ್ಲಿಗೆ ಹೋಗ್ತೀನಿ ಕೆಲಸಕ್ಕೆ, ನಾನು ವೃತ್ತಿನಿ ಅದು ವ್ಯವಸಾಯ, ನಾನು ನಾಳೆ ಅಲ್ಲಿಗೆ ಹೋಗ್ತೀನಿ, ನಾಳಿದ್ದು ಅಲ್ಲಿಗೆ ಹೋಗ್ತೀನಿ. ನಮ್ಮ ಅಪ್ಪನಾದಂಗೆ ಬೇರೆ ಅಕ್ಕಪಕ್ಕ ಜನ ಯಾರಿಗೂ ಅಪ್ಪಂದಿರಿಗೂ ಹಂಗೆ ಆಗಬಾರ್ದು. ನೆಕ್ಸ್ಟ್ ಹಿಂಗೆ ಆಗಬಾರ್ದು, ಅಧಿಕಾರಿಗಳು ನಿರ್ಲಕ್ಷ್ಯ. ಅದಕ್ಕೆ ಸಸ್ಪೆಂಡ್ ಮಾಡಿದ್ರೆ ಇಬ್ಬರು ಅಧಿಕಾರಿಗಳನ್ನ, ಅವ್ರ ಕೆಲಸ ರೆಸ್ಪಾನ್ಸಿಬಿಲಿಟಿಗೆ ಮಾಡೇ ಮಾಡ್ತಾರೆ. ಅಷ್ಟೇ ನಾನು ಓದ್ತೀನಿ. ಈಶ್ವರ್ ಖಂಡ್ರೆ ಅವರ ಮಾತಿಗೆ ತಮ್ಮ ಸಮ್ಮತಿ ಇತ್ತ, ಸಮಾಧಾನ ಆಗಿದ್ದೀರಾ ಅವರು? ಅವ್ರ ಮಾತಿಗೆ ನನ್ನ ಸಮ್ಮತಿ ಇತ್ತು ಇಲ್ಲೋ ನೀವೆಲ್ಲ ನೇರವಾಗಿ ನೋಡಿದ್ರಿ. ಉತ್ತರ ಕೊಡೋಕ್ಕಾಗದಿರೋ ಪಲಾಯನ ಮಾಡ್ತಾಯಿದ್ರು ಅವರು. ನೀವೇ ನೋಡಿದ್ರಿ ಎಷ್ಟು ಜನ ಪೊಲೀಸವ್ರದ್ದು ಸಹಾಯ ತಗೊಂಡು ಅವ್ರು ಕಾರ್ ಒಳಗಡೆ ಕೂತ್ಕೊಂಡ್ರು ಅಂತ. ಒಂದು ಜವಾಬ್ದಾರಿಯನ್ನು ನಿರ್ವಹಿಸೋಕ್ಕಾಗದೇ ಇದ್ಮೇಲೆ ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೋಬಾರ್ದು. ಅದು ಒಂದು ಸಾಮಾನ್ಯ ಜ್ಞಾನ. ತಾನು ಕೂತ್ಕೊಂಡಿರೋಂಥ ಒಂದು ಊರಲ್ಲೇ ಇದೊಂದು ಘಟನೆ ನಡೀತಾ ಇದೆ ಆ್ಯಂಡ್ ತನ್ನ ಇಲಾಖೆಯಲ್ಲೇ ಇದಾಗಿದೆ. ಈ 15 ದಿನದಿಂದ ಇನ್ನೊಂದು ಹುಲಿ ದಾಳಿಯಾಗಿ ಸತ್ತಿದ್ದಾರೆ ಅಂತಂದ್ರು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಇಲ್ಲಿ ಬಂದ್ಬಿಟ್ಟು ಮಾಡೋದು ಏನು ಸರಿತ್ತು ಸರ್? ಯಾವುದಾದ್ರು ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಅಥವಾ ಯಾವುದೋ ಒಂದು ಊರಲ್ಲಿ ಸತ್ತೋಗಿರೋರನ್ನೇ ತಗೊಬಂದು ಬೇರೆ ಊರಲ್ಲಿ ತಗೊಬಂದ್ಬಿಟ್ಟು ಇದು ಪೋಸ್ಟ್ಮಾರ್ಟಮ್ ಮಾಡಿ ತೊಗೊಂಡೋಗುತ್ತೆ. ತಾವೆಲ್ಲರೂ ನೋಡಿದ್ದೀರಾ? ಘಟನೆ ಆಗಿರೋ ಜಾಗಕ್ಕೆ ಮಂತ್ರಿಗಳು ಹೋಗೋದು ನೋಡಿದ್ದೀವಿ. ಓಕೆ, ಥ್ಯಾಂಕ್ ಯು KP ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವತ್ತು ಅವ್ರು ಮಾಡ್ತಿರೋ ಆರೋಪಗಳು ಹಾಗೇ ಇದೆ. ಮಂತ್ರಿಗಳು ಸರ್ಗೂರಿನಲ್ಲೇ ಇದ್ದರೂ ಕೂಡ ನಿನ್ನೆ ಇನ್ಸಿಡೆಂಟ್ ಆದಾಗ ಹೋಗಿಲ್ಲ, ಆದರೆ ಇವತ್ತು ಮೈಸೂರಿಗೆ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಡೆಡ್ ಬಾಡಿನ ಮೈಸೂರಿಗೆ ತರೋವಂಥದ್ದು ಏನಿತ್ತು? ಪರಿಹಾರದ ವಿಚಾರದಲ್ಲೂ ಕೂಡ ನಮಗೆ ಅಸಮಾಧಾನ ಇದೆ ಅನ್ನೋದು ಅವರ ಮಾತು.